ಆಸೆಗೆ ದಾಸನಾಗಬೇಡ, ಆಸೆಯನ್ನು ದಾಸನನ್ನಾಗಿ ಮಾಡಿಕೊ, ಆಗ ಜಗತ್ತೇ ನಿನಗೆ ದಾಸನಾಗುತ್ತದೆ. ದಾರಿ ತಿಳಿಯದೆ ಮುಂದೆ ಹೋಗಬಾರದು, ಆಳ ತಿಳಿಯದೆ ನೀರಿನಲ್ಲಿ ಧುಮುಕಬಾರದು, ಹಣ್ಣನ್ನ ಯಾವುದೆಂದು ತಿಳಿಯದೆ ತಿನ್ನಬಾರದು, ಅತಿಯಾಗಿ ವಾದ ವಿವಾದ ಮಾಡಬಾರದು, ಪುಣ್ಯ ಮಾರ್ಗ ಎಂದಿಗೂ ಬಿಡಬಾರದು. ಇಂತಹ ಹಲವಾರು ಅಮೃತ ನುಡಿಗಳನ್ನು ಕೇಳಬೇಕೆಂದರೆ ನಾವೊಮ್ಮೆ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಉಪನ್ಯಾಸ ಕೇಳಬೇಕು. ಸದಾಚಾರ, ಸದ್ವಿಚಾರ, ಸಹಜತೆ ಹಾಗೂ ಸರಳತೆಗಳ ಸಹಸ್ಪಂದನವಾದ ಅರಳುಮಲ್ಲಿಗೆಯವರು ಮಾತನಾಡಲು ನಿಂತರೆ ಅವರ ಒಂದೊಂದು ಮಾತು ಅಮರ ಸಂದೇಶವಾಗುತ್ತದೆ. ಅರಳುಮಲ್ಲಿಗೆಯವರ ಪ್ರವಚನವೆಂದರೆ ಅದೊಂದು ಅಮೃತಧಾರೆ, ಹರ್ಷವರ್ಷ. ಅವರಿವರನ್ನು ಕಂಡು ಮತ್ಸರ, ಅಸೂಯೆ, ಅಸಹನೆಯಿಂದ ಕುದಿಯುತ್ತಾ ನಿನ್ನ ಕಥೆ ಕೇಳದೆ, ನಿನ್ನ ಮೂರ್ತಿ ನೋಡದೆ ಬದುಕನ್ನು ವೃಥಾ ವ್ಯರ್ಥ ಮಾಡಿಕೊಳ್ಳುತ್ತಿರುವ ಪಾಪಿಷ್ಠ ನಾನು. ಆದರೆ ನೀನು ದಯಾಪೂರ್ಣ. ಸರಸ್ವತಿಯ ವರಪುತ್ರ ಎಂದೇ ಪ್ರಖ್ಯಾತರಾದ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ದಾಸ ಸಾಹಿತ್ಯದಲ್ಲಿ ಶತಮಾನದ ಸಾಧನೆ ಮಾಡಿದ್ದ ಅಪರೂಪದ ಶಕ್ತಿ. ಸಾಧಕನಿಗೆ ಸಾಧನೆಯ ಛಲವೊಂದಿದ್ದರೆ ಯಾವುದೇ ಅಡ್ಡಿ ಆತಂಕಗಳು ಎದುರಾಗುವುದಿಲ್ಲ ಎನ್ನುವುದಕ್ಕೆ ಅರಳುಮಲ್ಲಿಗೆಯವರೇ ದೃಷ್ಟಾಂತ. ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಜನಿಸಿದ್ದು ದೊಡ್ಡಬಳ್ಳಾಪುರ ಬಳಿಯ ಅರಳುಮಲ್ಲಿಗೆ ಎಂಬ ಹಳ್ಳಿಯಲ್ಲಿ ಮಾರ್ಚ್ 22, 1948ರಂದು. ಅವರ ತಂದೆ ಕೃಷ್ಣಮೂರ್ತಿ ರಾವ್ ಮತ್ತು ತಾಯಿ ರಂಗಮ್ಮನವರು. ಪಾರ್ಥಸಾರಥಿಯವರ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದದ್ದು ಹುಟ್ಟೂರಾದ ಅರಳುಮಲ್ಲಿಗೆಯಲ್ಲಿ. ಪ್ರೌಢಶಾಲಾ ಶಿಕ್ಷಣ ದೊಡ್ಡಬಳ್ಳಾಪುರದಲ್ಲಿ. ಮುಂದೆ ಅವರು ಬೆಂಗಳೂರಿನ RC ಕಾಲೇಜಿನಿಂದ BCom, ಸೆಂಟ್ರಲ್ ಕಾಲೇಜಿನಿಂದ MCom ಹಾಗೂ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವವನ್ನು ಗಳಿಸಿದರು. ತಮ್ಮ ಓದು ಮುಗಿಸಿದ ನಂತರ ಬೆಂಗಳೂರಿನ MES ಕಾಲೇಜಿನ ಪ್ರಾಧ್ಯಾಪಕರಾಗಿ 1971ರಿಂದ 28 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಂತರ ಸ್ವಯಂ ನಿವೃತ್ತಿ ಪಡೆದರು. ಇಂದೂ ಸಹ ಅವರು ಹಲವಾರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಲಹೆಗಾರರಾಗಿ, ಆಡಳಿತ ಮಂಡಳಿಯ ಸದಸ್ಯರಾಗಿ, ಆಹ್ವಾನಿತ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹರಿದಾಸ ಮನೆತನದಿಂದ ಬಂದ ಬಳುವಳಿಯಾಗಿ ಪಾರ್ಥಸಾರಥಿಯವರ ರಕ್ತದಲ್ಲೂ ಹರಿದಿದ್ದು ಹರಿದಾಸ ಸಾಹಿತ್ಯವೇ. ದಾಸ ಸಾಹಿತ್ಯವನ್ನ ವಿಶ್ವದಾದ್ಯಂತ ಪಸರಿಸಬೇಕು ಎನ್ನುವ ಉದ್ದೇಶದಿಂದ ಪಾರ್ಥಸಾರಥಿಯವರು ಹರಿದಾಸ ಅಕಾಡೆಮಿಯನ್ನು ಸ್ಥಾಪಿಸಿದರು. ಈ ಅಕಾಡೆಮಿಯ ಮೂಲಕ ಹರಿದಾಸ ಸಾಹಿತ್ಯದ ಪ್ರಚಾರ ಕಾರ್ಯವನ್ನ ನಿರಂತರವಾಗಿ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ. ದೇಶ ವಿದೇಶಗಳ ಪ್ರವಾಸ ಮಾಡುತ್ತಾ ಬಳಲಿದ್ದ ಮನಗಳಿಗೆ ಸಾಂತ್ವನ ನೀಡುವಂತಹ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ನೀಡುವ ಕಾರ್ಯದಲ್ಲಿ ಪಾರ್ಥಸಾರಥಿಯವರು ಸದಾ ನಿರತರಾಗಿದ್ದಾರೆ. ಆಸ್ಟ್ರೇಲಿಯಾ, ಕೆನಡಾ, ಇಂಗ್ಲೆಂಡ್, ಸಿಂಗಪುರ್, ಬಹರೇನ್, ದುಬೈ, ಅಬುದಾಬಿ, ಶಾರ್ಜಾ, ಖತರ್ ಮುಂತಾದ ದೇಶಗಳಿಗೆ ಹಲವು ಸಲ ಪ್ರವಾಸ ಕೈಗೊಂಡು ಉಪನ್ಯಾಸ ನೀಡಿದ ಕೀರ್ತಿ ಅವರದು. ಅವರ ಕಾರ್ಯವ್ಯಾಪ್ತಿ ಇಷ್ಟೊಂದು ಅಗಾಧವಾಗಿದೆ ಎಂದರೆ ಇದುವರೆಗೆ ಅವರು ವಿಶ್ವದಾದ್ಯಂತ ನೀಡಿರುವ ಒಟ್ಟಾರೆ ಪ್ರವಚನಗಳ ಸಂಖ್ಯೆ 4000 ಮೀರಿದೆ. ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ದಾಸ ಸಾಹಿತ್ಯ ಹಾಗೂ ಇತರೆ ಧಾರ್ಮಿಕ ಕೃತಿಗಳ ರಚನೆಯ ಮೂಲಕವೂ ಮನೆಮಾತಾಗಿದ್ದಾರೆ. ದಾಸ ಸಾಹಿತ್ಯವನ್ನ ನಿಜವಾದ ಅರ್ಥದಲ್ಲಿ ವಿಶ್ವ ಸಾಹಿತ್ಯ ಮಾಡಿದ ಅವರ ಲೇಖನಿಯಿಂದ ಬಂದದ್ದೆಲ್ಲ ಅಮೃತ ನುಡಿಗಳಾದವು. ಇದುವರೆಗೆ ವೈವಿಧ್ಯಮಯ ಮತ್ತು ವಿದ್ವತ್ಪೂರ್ಣ ಸಂಗತಿಗಳಿಂದ ಕೂಡಿದ ಸುಮಾರು 50ಕ್ಕೂ ಹೆಚ್ಚು ಗ್ರಂಥಗಳು ಅವರಿಂದ ರಚಿಸಲ್ಪಟ್ಟು ಓದುಗರ ಜ್ಞಾನದ ದಾಹವನ್ನು ತಣಿಸುವಲ್ಲಿ ಸಫಲವಾಗಿವೆ. ಅವರು ಸಂಪಾದಿಸಿದ ಹರಿದಾಸರ 10,000 ಹಾಡುಗಳು ಗ್ರಂಥ ಸಾಹಿತ್ಯ ಹಾಗೂ ಸಂಗೀತ ವಲಯದಲ್ಲಿ ಶತಮಾನದ ಗ್ರಂಥವೆಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಇತರ ಪ್ರಮುಖ ಗ್ರಂಥಗಳೆಂದರೆ ವಿಷ್ಣು ಸಹಸ್ರನಾಮ, ಅರಳುಮಲ್ಲಿಗೆ ಅಮೃತ ನುಡಿಗಳು, ಹರಿದಾಸರ 4500 ಹಾಡುಗಳು, ವಾದಿರಾಜ ಸಂಪುಟ, ಶ್ರೀಪಾದರಾಜ ಸಂಪುಟ, ಶ್ರೀ ವ್ಯಾಸರಾಜ ಸಂಪುಟ, ಶ್ರೀ ರಾಘವೇಂದ್ರ ಸಂಪುಟ, ಉಗಾಭೋಗ ಸಂಪುಟ, ಸುಳಾದಿ ಸಂಪುಟ, ವಿಜಯದಾಸ ನಮನ, ಪುರಂದರ ಸಂಪುಟ, ದಾಸ ಸಾಹಿತ್ಯ ಸಂಪದ, ಜನಪ್ರಿಯ ಭಜನ ಸಂಪುಟ, ಹರಿದಾಸರ ಸುಳಾದಿಗಳು, ಜಗನ್ನಾಥ ದಾಸ ಸಂಪುಟ, ಕನಕದಾಸರ ಜನಪ್ರಿಯ ಹಾಡುಗಳು ಇತ್ಯಾದಿ.
ಇದಲ್ಲದೆ 30ಕ್ಕೂ ಹೆಚ್ಚು ಧ್ವನಿ ಸುರುಳಿ ಮತ್ತು ಸಿಡಿಗಳ ಮೂಲಕವೂ ಹರಿದಾಸ ಸಾಹಿತ್ಯ, ಭಾಗವತ, ಭಗವದ್ಗೀತೆ, ರಾಮಾಯಣ, ವಿಷ್ಣು ಸಹಸ್ರನಾಮ ಮುಂತಾದ ಮೌಲ್ಯಗಳು ಜನಸಾಮಾನ್ಯರಿಗೆ ತಲುಪುವಂತೆ ಶ್ರದ್ಧಾಪೂರ್ವಕವಾದ ಕಾಯಕ ಮಾಡುತ್ತಾ ಬಂದಿದ್ದಾರೆ. ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಒಬ್ಬ ಅಪ್ಪಟ ದೇಶಪ್ರೇಮಿಯೂ ಹೌದು. ಅನೇಕ ದೇಶಗಳಲ್ಲಿ ಕಾಯಮಾಗಿ ವಾಸಿಸುವ ಅವಕಾಶ ಹಾಗೂ ಆಹ್ವಾನವಿದ್ದರೂ ಸಹ ಅವರು ಭಾರತ ಬಿಡಲು ಮನಸ್ಸು ಮಾಡಲಿಲ್ಲ. ತಾನೇಕೆ ವಿದೇಶದಲ್ಲಿ ನೆಲೆಸಲಿಲ್ಲ ಎನ್ನುವುದಕ್ಕೆ ಅವರು ಅರ್ಥಪೂರ್ಣ ಕಾರಣ ನೀಡುತ್ತಾರೆ. ಎಲ್ಲೆಲ್ಲೋ ಬಹಿರಂಗದ ಆಡಂಬರ, ಅಬ್ಬರ, ಆರ್ಭಟ, ಅಲಂಕಾರ, ಅಹಂಕಾರ ಎಲ್ಲಾ ದೇಶಗಳನ್ನು ಕಂಡ ನನಗೆ ಸ್ಪಷ್ಟವಾಗುತ್ತಿದೆ, ಸತ್ಯ ಗೋಚರವಾಗುತ್ತಿದೆ. ಅಂತರಂಗದ ಸಂಸ್ಕಾರದಲ್ಲಿ, ಸಹಸ್ರಾರು ವರ್ಷಗಳ ಸಂಸ್ಕೃತಿಯಲ್ಲಿ ಪರಾಕಾಷ್ಠೆಯನ್ನು ಮುಟ್ಟಿದ ದೇಶವೆಂದರೆ ಭಾರತ. ಭಾರತ ಬರಿಯ ಮಣ್ಣಿನ ಭೂಮಿಯಲ್ಲ, ಅದು ಭವ್ಯ ಜೀವನದ ದಿವ್ಯ ದೃಷ್ಟಿಯ ಚರಮಸೀಮೆ. ಆದ್ದರಿಂದಲೇ ಭಾರತ ಎಂದೆಂದಿಗೂ ನನ್ನ ತವರು ನೆಲ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸುವುದರಲ್ಲಿ ಸಿದ್ಧಹಸ್ತರಾಗಿದ್ದಾರೆ ಹಾಗೂ ಅದರಲ್ಲಿ ಅವರು ಸಿದ್ಧಿಯನ್ನೂ ಸಹ ಪಡೆದಿದ್ದಾರೆ. ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ವಿಷ್ಣು ಸಹಸ್ರನಾಮದ ತರಂಗಗಳನ್ನು ದೇಶದಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಪಸರಿಸುವ ಮಹೋನ್ನತ ಕಾರ್ಯವನ್ನು ಅರಳುಮಲ್ಲಿಗೆಯವರು ಕೈಗೊಂಡಿದ್ದಾರೆ. ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ. ಹರಿದಾಸ ಸಾಹಿತ್ಯದಲ್ಲಿನ ಹಾಗೂ ತಮ್ಮ ಇತರ ಸಮಾಜಮುಖಿ ಕೆಲಸಗಳಿಗಾಗಿ ಹಲವು ಪ್ರಶಸ್ತಿ ಹಾಗೂ ಬಿರುದುಗಳು ಸಹಜವಾಗಿಯೇ ಅವರನ್ನು ಆರಿಸಿಕೊಂಡು ಬಂದಿವೆ. ವಿದ್ಯಾ ವಾಚಸ್ಪತಿ, ದಾಸ ಸಾಹಿತ್ಯ ಪ್ರದ್ಯುಮ್ನ ಮುಂತಾದ ಅನೇಕ ಬಿರುದು ಗೌರವಗಳು ಅವರಿಗೆ ಸಂದಿವೆ. ಹರಿದಾಸ ಸಾಹಿತ್ಯ ಸಾಗರ, ಮಾನವ ಜನ್ಮ ದೊಡ್ಡದು, ಈಸಬೇಕು ಇದ್ದು ಜಯಿಸಬೇಕು ಎನ್ನುವ 3 ಬೃಹತ್ ಅಭಿನಂದನಾ ಗ್ರಂಥಗಳನ್ನು ನಾಡಿನ ಜನತೆ ಅವರಿಗೆ ಸಮರ್ಪಿಸಿದ್ದಾರೆ. ಅರಳುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಪ್ರಶಸ್ತಿಗಳು, ಗೌರವಗಳು ಸಂದಿವೆ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ. ಅಮೆರಿಕದಲ್ಲಿ ಭಾರತದ ಬಗ್ಗೆ ಪ್ರಕಟವಾಗಿರುವ ಹಿಂದೂ ರಿಲಿಜಿಯಸ್ ಫಿಗರ್ಸ್, ಇಂಡಿಯನ್ ಹಿಸ್ಟೋರಿಯನ್ಸ್, ಇಂಡಿಯನ್ ನಾನ್ ಫಿಕ್ಷನ್ ರೈಟರ್ಸ್, ವೈಷ್ಣವಿಸಂ, ದ್ವೈತ ಮುಂತಾದ ಇಂಗ್ಲಿಷ್ ಗ್ರಂಥಗಳಲ್ಲಿ ಒಂದು ಇಡೀ ಅಧ್ಯಾಯದಲ್ಲಿ ಅವರ ಸಾಧನೆಯ ಬಗ್ಗೆ ವಿವರಿಸಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ಸಂಗತಿ. 2014ರಲ್ಲಿ ಶ್ರೀಲಂಕಾ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವು ಅರಳುಮಲ್ಲಿಗೆ ಪಾರ್ಥಸಾರಥಿ ದಂಪತಿಗಳಿಗೆ ದಾಸ ಸಾಹಿತ್ಯದ ಪ್ರಸಾರಕ್ಕೆಂದೇ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ. ಅಖಿಲ ಭಾರತ ಹರಿದಾಸ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೌರವವನ್ನು 2 ಸಲ ಅರಳುಮಲ್ಲಿಗೆಯವರು ಪಡೆದಿದ್ದಾರೆ. ಅರಳುಮಲ್ಲಿಗೆಯವರ ಸಾಧನೆಗೆ, ವ್ಯಕ್ತಿತ್ವಕ್ಕೆ ಪ್ರಶಂಸೆಗಳ ಮಹಾಪುರವೇ ಹರಿದು ಬಂದಿದೆ. ಪಾರ್ಥಸಾರಥಿಯವರು ರಚಿಸಿದ ಪ್ರತಿಯೊಂದು ಗ್ರಂಥಗಳು $1 ಮಿಲಿಯನ್ ಮೌಲ್ಯವುಳ್ಳ ಗ್ರಂಥಗಳು ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಪ್ರಶಂಸಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನ, ಆಧ್ಯಾತ್ಮವನ್ನ, ಪರಂಪರೆಯನ್ನ, ಮೌಲ್ಯಗಳನ್ನ ಪ್ರಪಂಚಕ್ಕೆ ಪರಿಣಾಮಕಾರಿಯಾಗಿ ಪರಿಚಯಿಸುತ್ತಿರುವ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಅಧಿಕೃತವಾದ ಭಾರತೀಯ ಸಾಂಸ್ಕೃತಿಕ ರಾಯಭಾರಿ ಎಂದು ಯೋಗಗುರು ಬಾಬಾ ರಾಮದೇವ್ ಶ್ಲಾಘಿಸಿದ್ದಾರೆ. ಅರಳುಮಲ್ಲಿಗೆಯವರ ಪ್ರವಚನವನ್ನು ಕೇಳಿದರೆ ಇಡೀ ಪ್ರಪಂಚಕ್ಕೆ ಭಾರತ ಎಂದರೆ ಏನು, ಅದರ ಸಾಧನೆ ಏನು ಎನ್ನುವುದು ಅರ್ಥವಾಗುತ್ತದೆ ಎನ್ನುವುದು ಕರಣ್ ಸಿಂಗ್ ಅವರ ಅಭಿಪ್ರಾಯ. ವ್ಯಕ್ತಿತ್ವದಲ್ಲಿ ಭಗವತ್ ಸನ್ನಿಧಾನ, ಪಾವಿತ್ರತೆ ಹಾಗೂ ಸಮಾಜಮುಖಿ ಕಳಕಳಿ ಇದ್ದರೆ ಏನಾಗಬಹುದು ಎನ್ನುವುದಕ್ಕೆ ಅರಳುಮಲ್ಲಿಗೆಯವರೇ ಒಂದು ನಿದರ್ಶನ. ಬೃಹತ್ ಸಂಸ್ಥೆಯೊಂದು ಅಥವಾ ವಿಶ್ವವಿದ್ಯಾಲಯವೊಂದು ಮಾಡಬಹುದಾದಷ್ಟು ಕೆಲಸವನ್ನ ಏಕಾಂಗಿಯಾಗಿ ಮಾಡಿ ಅಂತಾರಾಷ್ಟ್ರೀಯ ಗೌರವವನ್ನ ನಾಡಿಗೆ ತಂದುಕೊಟ್ಟ ಕರ್ನಾಟಕದ ಹೆಮ್ಮೆಯ ಪುತ್ರ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು.